ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂಜಲಿ, ರಾಕಿ ಸರ್. ಅಂಜಲಿ, ರಾಕಿ ಸರ್. ಓ ಬನ್ನಿ ಬನ್ನಿ. ನೀವು ಬರ್ತೀರಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ ಸರ್? ಆಗಲ್ಲ, ನೀವು ಬರ್ತೀರಂತ ಗೊತ್ತಿದ್ರೆ ಏನಾದ್ರು ಸ್ಪೆಷಲ್ ಮಾಡ್ತಿದ್ದೆ. ಏನಾದ್ರು ತಿಂತೀರಾ? ಪರವಾಗಿಲ್ಲ ಸರ್. ರಾಕಿ ಸರ್, ನಿಮ್ಮಂತ ಒಳ್ಳೆ ಫ್ರೆಂಡ್ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಮ್ಗೆ ಗೊತ್ತು ಸರ್. ಇಟ್ಸ್ ಓಕೆ ಸರ್. ಯಾಕೋ ನನ್ನ ಮದ್ವೆ ಎಲ್ರನ್ನೂ ಕಷ್ಟಕ್ಕೆ ಸಿಗಾಕಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗ ಅನ್ಕೋಬೇಡ ಅಂಜಲಿ, ಎಲ್ಲ ಒಳ್ಳೇದಾಗತ್ತೆ. ನೀನ್ ಧೈರ್ಯವಾಗಿರು. ಒಂದು ನಿಮಿಷ. ರಾಕಿ ಸರ್, ಅಂಜಲಿ, ನಮ್ಮ ಕೈಲಿ 2 ಲಕ್ಷ ಹೊಂದ್ಸಕ್ಕಾಗಿದೆ ಅಷ್ಟೇ. ಇದಕ್ಕಿಂತ ನಮ್ಮ ಹತ್ರ ಆಗಿಲ್ಲ. ದಯವಿಟ್ಟು ಏನು ತಪ್ಪು ತಿಳ್ಕೊಬಿಡಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಬರೀ 2 ಲಕ್ಷ ಅಲ್ಲ, ನಮ್ಮ ಪಾಲಿಗೆ 20 ಲಕ್ಷ. ಅಂಜಲಿ ಹೇಳಿದ ನಿಜ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರಾಕಿ ಸರ್, ಫ್ರೆಂಡ್ಸ್ಗಳ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ನಮಗೂ ಇಷ್ಟೇ ಕೊಡ್ತಿದ್ದೀವಿ ಅಂತ ನಮಗೂ ಸಂಕೋಚ ಇದೆ ಸರ್. ಹಾಗನ್ಬೇಡಿ, ನಾವಿದನ್ನ ತುಂಬಾ ದೊಡ್ಡ ಸಹಾಯ ಅಂತ ಅನ್ಕೊಳ್ತೀವಿ. ಬನ್ನಿ ಸರ್, ಒಳಗಡೆ ಬನ್ನಿ. ಬನ್ನಿ ಬನ್ನಿ. ನೋಡಿ, ಇದೇ ಮನೆ. ಸಂಕೋಚ ಏನು ಪಟ್ಕೋಬೇಡಿ, ಆರಾಮಾಗಿರಿ. ನೋಡಿ, ಇದು ಹಾಲು, ಅದು ಡೈನಿಂಗು, ದೇವ್ರ ಮನೆ, ಕಿಚನ್. ಯಾರು ಇವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಮೇಲೆ ಹೋಗ್ಬೋದು ಆರಾಮಾಗಿ. ಮೇಲೊಂದೆರಡು ರೂಮ್ ಇದೆ. ಏನ್ ಮಾಡ್ತಾ ಇದ್ದೀರಾ ನೀವು? ಯಾರೇ ನೀನು? ಏನ್ ಮಾವ ಅಂತ ಕರಿತೀಯಲ್ಲ? ಬೀದಿಲಿ ಹೋಗೋ ಭಿಕ್ಷುಕರೆಲ್ಲ ಮಾವ ಅಂತ ಕರೆದ್ರೆ ಬಾರಿಸ್ಬಿಡ್ತೀನಿ ಹಂಗ. ಅತಿ ಆಗ್ತಿದೆ ನಿಮ್ದು. ಏನ್ ಅತಿ ಆಗ್ತಾ ಇದೆ? ನಾನು ಈ ಮನೆಯಿಂದ ಏನು ಹೊತ್ಕೊಂಡು ಹೋಗಕ್ ಬಂದಿಲ್ಲ. ಇವರು ಮನೆ ನೋಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಯಾಕೆ ಹಿಂಗಾಡ್ತೀರಾ? ನಮ್ಮನೆ ಅವ್ರು ಯಾಕೆ ನೋಡ್ಬೇಕು? ಸರ್, ಈ ಮನೇಲಿ ಏನಾದ್ರೂ ತಕರಾರಿದ್ಯಾ? ಸಾರ್, ಏನಿಲ್ಲ, ಏನು ತಕರಾರಿಲ್ಲ. ನೀವು ಆರಾಮಾಗಿ ನೋಡಿ, ಅವಂಗೆ ಮಾತಾಡ್ತಿರ್ತವೆ. ನಂದೇ ಮನೆ. ಇಲ್ಲ ಅಂದ್ರೆ ಸುಮ್ನೆ ನಿಮ್ಮನ್ನ ಮನೆ ನೋಡಕ್ ಕರ್ಕೊಂಡ್ಬರ್ತೀನಾ? ಹೋಗಿ ನೋಡ್ಕೊಂಬನ್ನಿ. ಇದಕ್ಕಿದ್ದಾಗೆ ಮನೆಗೆ ನುಗ್ಗೋರ್ನ ಏನಂತಾರೆ ಗೊತ್ತಾ? ತಾಳಪ್ಪ, ನಿನ್ ಮಾತಿಗೆ ಆಮೇಲೆ ನಾನು ಉತ್ತರ ಕೊಡ್ತೀನಿ. ಸರ್, ಮನೆ ಎಲ್ಲ ಇಷ್ಟ ಆಯ್ತಾ? ಓಕೆನಾ? ಮನೆ ಎಲ್ಲ ಓಕೆ. ವಾತಾವರಣ ನೋಡಿದ್ರೆ ಮನೇಲೆಲ್ಲೋ ತಕರಾರಿದೆ ಅಂತ ಕಾಣಿಸುತ್ತೆ. ಸರ್, ಆ ತಕರಾರೆಲ್ಲ ಬಿಟ್ಬಿಡಿ. ನಿಮಗ್ ಮನೆ ಇಷ್ಟ ಆಗಿದ್ರೆ ನಾಳೆ 10:30 ಬನ್ನಿ, ಸೆಟಲ್ ಮಾಡ್ಕೊಳ್ಳೋಣ. ಸಂಜೆನೆ ರಿಜಿಸ್ಟರ್ ಮುಗಿಸ್ಬಿಡೋಣ. ಓಕೆ, ಆಯ್ತು. ಥ್ಯಾಂಕ್ ಯು ಸರ್. ಈಗ ಹೇಳೋ, ಏನಿನ್ ತಕರಾರು? ಇದು ನನ್ ಮನೆ. ಇದನ್ನ ಮರಕ್ಕೆ ನೀವ್ಯಾರು? ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ. ನಾಳೆ ನೀನ್ ದುಡ್ಡು ಕೊಡಕ್ಕಾಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಇವತ್ತು ಪ್ಲಾನ್ ಮಾಡಿ ಮನೆ ಮಾರೋ ಕೆಲಸ ಮಾಡ್ತಾ ಇದ್ದೀನಿ. ತಪ್ಪೇನು? ನಾನ್ ದುಡ್ಡು ಕೊಡಲ್ಲ ಅಂತ ನಿಮಗ್ ಯಾರು ಹೇಳಿದ್ದು? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ಈ ಮೋರೆ ಹೊತ್ಕೊಂಡಿರೋನ್ ಜೊತೆ ನೀನ್ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದೀಯಲ್ಲ, ನಿನ್ ಕೈಲಾಗತ್ತಾ? ಈ ಮೂತಿಗೆ 10 ರೂಪಾಯಿ ಅಲ್ಲ, 1 ರೂಪಾಯಿ ಹುಟ್ಟಲ್ಲ. ನಾಳೆ 11 ಗಂಟೆ ಒಳಗಡೆ ನೀನು ನನಗ್ ದುಡ್ಡು ಕೊಡ್ಬೇಕು. ಇಲ್ದೆ ಹೋದ್ರೆ ಈ ಮನೆ ಮಾರಿ ನಾನು ದುಡ್ಡು ತಗೋತೀನಿ. ಯಾವಾಗ್ಲೂ ಈ ಮನುಷ್ಯ ಹಿಂಗೆ ತಿಕ್ಲತ್ತದ್ರ.